ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ದೃಷ್ಟಿ ದತ್ತ ಮಾಡಿರೋ ಕೆಲಸದಿಂದ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಅವನು ಡ್ರಿಂಕ್ಸ್ ಮಾಡಿದ್ದಾನೆ ಅಂಥೇಳಿ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗಾಗಿ ಅವ್ರ ಅಮ್ಮನ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆದರೆ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ, ನೋಡು ದೃಷ್ಟಿ, ನೀನು ಮಾತ್ರ ಕುಡ್ದು ಬಂದಿದ್ಯಾ ಅಂತೇಳಿ ಬೈಯಕ್ಕೆ ಹೋಗಬೇಡ. ಕುಡ್ದಾಗೆಲ್ಲ ನಿಜಾನೇ ಹೇಳ್ತಾರೆ ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ರು ದೃಷ್ಟಿ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗಾದರೆ ದತ್ತ ಬಂದುಬಿಟ್ಟು ಈ ಕಡೆ ಸಾರಿ ಏನಾದರೂ ಕೇಳೋಣ ಅಂದ್ಕೊಂಡು ಬರ್ತಾನೆ. ಬಂದ ತಕ್ಷಣ ದೃಷ್ಟಿ ಅವ್ನಿಗೆ ಮಾತಾಡೋಕೆ ಬಿಡ್ದೇನೆ, ನೀವೇನು ನಮ್ಮ ಅಮ್ಮನಿಗೆ ಶಿಕ್ಷೆ ಕೊಟ್ರಿ ನೀವು ಅಂಥೇಳಿ ಹೇಳ್ತಾ ಇರ್ತಾಳೆ. ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ನಿಮಗೋಸ್ಕರ ಅಡುಗೆ ಮಾಡಿ ಎಲ್ಲ ಮಾಡಿದರೂ ಕೂಡ ಅದಕ್ಕೋಸ್ಕರ ಶಿಕ್ಷೆ ಕೊಟ್ರೆ, ನನಗೆ ಕೊಟ್ಟರೆ ಪರವಾಗಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮ ಏನ್ರಿ ಪಾಪ ಮಾಡಿದರು, ಅವ್ರಿಗೂ ಕೂಡ ನೀವು ಶಿಕ್ಷೆ ಕೊಟ್ರಲ್ಲ, ಅದು ನನಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಬಿಟ್ಟು ಇಲ್ಲಿ ದತ್ತಂಗೆ ಕೂಡ ತುಂಬ ಬೇಜಾರಾಗ್ತಾ ಇರ್ತೈತಿ. ಹಾಗೆ ಅವ್ರ ಅಮ್ಮ ಹೇಳಿರೋದು ಕೂಡ ನೆನಪಾಗ್ತಾ ಇರ್ತೈತೆ. ನೋಡಿ ದೃಷ್ಟಿ, ನೀನು ಕುಡ್ದಾಗ ಎಲ್ಲ ಕೂಡ ನಿಜ ಹೇಳ್ತಾರೆ ಅಂಥೇಳ್ಬಿಟ್ಟು ಸಮಾಧಾನ ಮಾಡಿದ ಅಮ್ಮ ಆವಾಗ ಹೇಳ್ತಾ ಇರ್ತಾಳೆ, ದೃಷ್ಟಿ, ನನ್ನ ಹಣೆ ಬರದಲ್ಲಿ ಮಾತ್ರ ಕುಡುಕ ಗಂಡನ ಬರ್ದಿದ್ದಾನೆ ಅಂದ್ಕೊಂಡ್ರೆ ದೃಷ್ಟಿ ದೇವರು, ಆದರೆ ನಿನ್ನ ಹಣೆ ಬರದಲ್ಲೂ ಕೂಡ ಕುಡುಕ ಗಂಡನ್ನೇ ಮದುವೆ ಆಗಿಬಿಟ್ಟೆ ಅಲ್ಲಿ ಅಂಥೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ದತ್ತ, ಏನು ನನಗೆ ಮಾತಾಡೋಕ್ಕೇ ಬಿಡ್ದೇ ಮಾತಾಡ್ತಾ ಇರ್ತಾಳಲ್ಲ ಇವಳು ಅಂಥೇಳಿ, ನಾನು ಸ್ವಲ್ಪ ಕ್ಷಮೆ ಏನಾದರೂ ಕೇಳೋಣ, ನಾ ಮಾಡಿರೋ ತಪ್ಪಿಗೆ, ನಾ ಡ್ರಿಂಕ್ಸ್ ಮಾಡ್ದೇ ಬಂದಿದ್ನೆಲ್ಲ ಅಂದ್ಕೊಂಡಿರ್ತೆ. ಇದು ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.